ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ರಿಚಿ ಕ್ರಿಯೇಷನ್ಸ್. ಇವತ್ತು ನಾವು ಸೌತೆಕಾಯಿ ಬೇಸಿಗೆಗೆ ಯಾವ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಒಂದು ಸೌತೆಕಾಯಿ ತೊಗೊಂಡು ನಾವು ಸೈಡ್ ಕಟ್ ಮಾಡಿಬಿಟ್ಟು ಕಹಿ ಅಂಶನ ತೆಗಿತಾ ಇದ್ದೀವಿ. ನೀವು ತಕ್ಕೊಳ್ಳಿ, ಇಲ್ಲಾಂದರೆ ಕಹಿ ಬರುತ್ತೆ. ಯಾಕಂದರೆ ಕಹಿ ತೆಗೆದಿರೋದ್ರಿಂದ ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಇದನ್ನು ಹೆರ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಹೆರ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಹೆರ್ಕೊಂಡು ತಿಂದರೆ ಸ್ವಲ್ಪ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚಾಪ್ ಮಾಡಿಕೊಂಡು ತಿನ್ಬೋದು, ಹಂಗೇನೂ ತಿನ್ಬೋದು. ಚಾಪ್ ಮಾಡ್ಕೊಂಡು ತಿಂದರೆ ಏನು ಸ್ವಲ್ಪ ಚೆನ್ನಾಗಿರುತ್ತೆ, ಸಿಪ್ಪೆ ಏನು ಸಿಗೋಲ್ಲ. ಇದು ವೈಟ್ ಸೌತೆಕಾಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಸೌತೆಕಾಯಿಗಿಂತ. ನಮ್ಮ ಹಾಸನ ಸೈಡೆಲ್ಲ ತುಂಬ ಜಾಸ್ತಿ ಸಿಗುತ್ತೆ. ಈ ಸ್ಲೈಸ್ ಮಾಡ್ಕೊಂಡ್ಮೇಲೆ ಈಗ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ, ಪೀಸ್ಗಳು ಮಾಡ್ಕೊಳ್ಳೋಣ. ಅಂದಾಜು ಮೇಲೆ ಮಾಡ್ಕೊಳ್ಳಿ ಸಾಕು. ಏನು ಅದೇನು ದಪ್ಪಾಗೆ ಮಾಡಬೇಕು ಚಿಕ್ಕಾಗೆ ಮಾಡಬೇಕು ಅಂತ ಏನಿಲ್ಲ. ಯಾವ ಥರ ಸೈಜ್ ಬೇಕಾಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ತಿನ್ಬೋದು. ಇನ್ನು ನಮಗೆ ಕಟ್ ಮಾಡಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಅರೇಂಜ್ ಮಾಡ್ಕೊಳ್ಳೋಣ. ಎಲ್ಲ ಸುತ್ತಕ್ಕೂ ಹಾಕ್ಕೋಬೇಕು, ಯಾಕಂದರೆ ಮಸಾಲೆ ಹಾಕ್ತೀವಲ್ಲ ಅದ್ರ ಮೇಲೆ ಅದು ಚೆನ್ನಾಗಿ ಮಸಾಲೆ ಹಿಡಿಬೇಕು, ಅದಕ್ಕೋಸ್ಕರ ಹಾಕ್ಕೋಬೇಕು ಅದ್ರ ಮೇಲೆ. ನೋಡಿ ಇದು ಯಾವ ಥರ ಕಟ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಉದುರ್ಸೋಕ್ಕೆ ತುಂಬ ಅದ್ರ ಮೇಲೆ ಈಸಿ ಆಗುತ್ತೆ. ಖಾರದ ಪುಡಿ, ಉಪ್ಪು ಈಗ ಹಾಕೋಣ. ಉಪ್ಪು ನೀಟಾಗಿ ಸ್ಪ್ರೆಡ್ ಮಾಡಬೇಕು, ಅದನ್ನು ಒಂದೇ ಥರ ಮಾಡಬೇಡಿ, ನೀಟಾಗಿ ಉದುರಿಸ್ಕೊಳ್ಳಿ. ಉಪ್ಪು ಆದಷ್ಟು ಕಮ್ಮಿನೇ ಹಾಕ್ಕೊಳ್ಳಿ, ಬೇಸಿಗೆ ಇರೋದ್ರಿಂದ ಜಾಸ್ತಿ ಉಪ್ಪು ತಿನ್ನೋದು ಒಳ್ಳೆಯದಲ್ಲ. ಈಗ ಸ್ವಲ್ಪ ಖಾರದ ಪುಡಿ ಸ್ವಲ್ಪನೇ ಹಾಕ್ಕೊಳ್ಳಿ. ಖಾರದ ಪುಡಿ ಎಷ್ಟು, ಒಂದೊಂದು ಚಿಟಿಗೆಯಷ್ಟು ಒಂದೊಂದು ಇದ್ರ ಮೇಲೆ ಬಿದ್ದರೆ ಸಾಕು, ಒಂದೊಂದು ಪೀಸ್ ಮೇಲೆ. ನೋಡಿ ಯಾವ ಥರ ಉದುರಿಸ್ತಾಯಿದ್ದು ಅದೇ ಥರ ನೀವು ಉದುರಿಸ್ಕೊಳ್ಳಿ. ನಂತರ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳೋಣ. ಈಗ ಚಾಟ್ ಮಸಾಲ ಇದ್ದರೆ ನೋಡಿ, ಚಾಟ್ ಮಸಾಲನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನಿಮ್ಮ ಮನೇಲಿ ಚಾಟ್ ಮಸಾಲ ಇಲ್ಲ ಅಂದರೆ ಜೀರಿಗೆ ಪುಡಿ ಮತ್ತು ಪೇಪರ್ ಪುಡಿ ಇದ್ದರೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂದಿದೆ, ಇದೇ ಥರ ನೀವು ಮಾಡ್ಕೊತೀನಿ ನಿಮ್ಮ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ನೀಟಾಗಿ ಉದುರಿಸ್ಕೊತಾ ಇದ್ವಿ. ಈಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಉದುರಿಸ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ನಿಧಾನವಾಗಿ ಉದುರಿಸಿ. ಇದಾದಮೇಲೆ ಈಗ ಒಂದು ನಿಂಬೆಹಣ್ಣು ತೊಗೊಳ್ಳಿ, ಚಿಕ್ಕದಾಗಿ ಒಂದು ನಿಂಬೆಹಣ್ಣು ಕಟ್ ಮಾಡಿಕೊಂಡು ರಸನ ಒಂದೊಂದೇ ಹನಿ ಬೀಳೋ ಥರ ಒಂದೊಂದು ಪೀಸ್ ಮೇಲೆ, ತುಂಬ ಆದರೆ ಹುಳಿಯಾಗಿರುತ್ತೆ ತಿನ್ನೋಕ್ಕಾಗಲ್ಲ. ಒಂದೊಂದೇ ಹನಿ ಬರೋ ಥರ ನೀಟಾಗಿ ರೆಡಿ ಮಾಡಿಕೊಂಡು ನೀವು ಇದು ಬಾಯಿ ನೀರು ಸೋರ್ತಿ ಆ ಥರ ಬರುತ್ತೆ. ತಿಂತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಿಮ್ಮ ಮನೇಲೂ ಈ ಥರ ಒಂದು ಸರಿ ಮಾಡ್ಕೊಂಡು ತಿನ್ನೋಡಿ, ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೇಗೆ ಬಂದಿದೆ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿರುತ್ತೆ ಅಂತ ನಮಗೊಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.